ತಾಯಿಯನ್ನೇ ಅತ್ಯಾಚಾರ ಮಾಡಿದ ಮಗನಿಗೆ ಜೀವಾವಧಿ ಶಿಕ್ಷೆ. ತಾಯಿಯ ಮೇಲೆ ಮಗನಿಂದ ಲೈಂಗಿಕ ದೌರ್ಜನ್ಯ ಪ್ರಕರಣ. ಹೆತ್ತ ತಾಯಿಯನ್ನ ತಿಪ್ಪೆಗೆ ಎಳೆದೊಯ್ದು ಅತ್ಯಾಚಾರ ಮಾಡಿದ ಮಗ. ಅಪರಾಧಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ. ಹೌದು, ಹೆತ್ತ ತಾಯಿಯನ್ನ ಅತ್ಯಾಚಾರ ಮಾಡಿದ ಮಗನಿಗೆ ನ್ಯಾಯಾಲಯ ದಂಡವನ್ನ ಹಾಕಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಅತ್ಯಂತ ಕ್ರೂರ, ಮಾನವೀಯತೆಯನ್ನ ನಾಚಿಸುವಂತೆ ಹೆತ್ತ ತಾಯಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಮಗನಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಹೇಳ್ತೀವಿ ನೋಡಿ. 9 ತಿಂಗಳು ತನ್ನ ಮಗುವನ್ನ ಹೊಟ್ಟೆಯಲ್ಲಿ ಜೋಪಾನವಾಗಿ ನೋಡಿಕೊಂಡು ನಂತರ ಹೆತ್ತ ಮಕ್ಕಳಿಗೆ ಉತ್ತಮವಾದ ಭವಿಷ್ಯ ರೂಪಿಸಬೇಕು ಎಂದು ಹೆತ್ತ ತಂದೆ ತಾಯಿಯ ಆಸೆಯಾಗಿರುತ್ತೆ. ಆದ್ರೆ ಇಲ್ಲೊಬ್ಬ ಕ್ರೂರಿ ಮನಸ್ಸುಳ್ಳ ಮಗ ಹೆತ್ತ ತಾಯಿಯನ್ನೇ ತಿಪ್ಪೆಗೆ ಎಳೆದೊಯ್ದು ಅತ್ಯಾಚಾರ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯಲ್ಲಿ ನಡೆದಿದೆ. ನಮ್ಮ ಮೇಲೆ ನಮ್ಮ ತಾಯಿ ಮೇಲೆ ಈ ಥರ ಮಾಡವನೆ ನಮ್ಮ ತಾಯಿ ಮೇಲೆ ಈ ಥರ ಮಾಡವನೆ ಮಾಡಿಬಿಟ್ಟು ನಮ್ಮ ಮೇಲೇ ಗಲಾಟೆ ಕೊಡ್ತಾನೆ. ಯಾವಾಗಲೂ ಬಿಟ್ಟು ಅವನು ಈ ಥರ ಮಾಡವನೆ. ಪ್ರಪಂಚದಲ್ಲಿ ಯಾರಿಗೂ ಆಗಬಾರ್ದು ಶಿಕ್ಷೆ, ಆ ಥರ ಶಿಕ್ಷೆ ಆಗಬೇಕು. ಯಾರು ಈ ಥರ ಮಾಡಬಾರ್ದು ಅಂತ ಶಿಕ್ಷೆ ಕೊಡ್ಬೇಕು ಅವನಿಗೆ. ಅದೇ ಶಿಕ್ಷೆ ಆಗಲಿಲ್ಲ. ನಮ್ಮೂರವರು ಹೋಗಿದ್ರಂತೆ, ಮಾತಾಡ್ಸದಂತೆ ಅವನ ಹತ್ರ. ಅವನು ಹೇಳದಂತೆ. ಅವನು ಏನು ಹೇಳಿದ್ರು ಗೊತ್ತಾ? ನಾನು ಆಚೆಗೆ ಬಂದು ನಮ್ಮ ಅಮ್ಮನ್ನ ನನ್ನ ಸಾಯಿಸ್ಬಿಟ್ಟು ನಮ್ಮ ಕುಟುಂಬವ್ರನ್ನೆಲ್ಲ ಸಾಯಿಸ್ಬಿಟ್ಟು ಆಮೇಲೆ ಅದೇ ಜೈಲಿಗೆ ಹೋಗ್ತೀನಿ, ನಾನು ಅದೇ ಜೈಲಲ್ಲೇ ಸತ್ತೋಗ್ತೀನಿ, ಅಲ್ಲೇ ಇರ್ತೀನಿ ಸಾಯಗಂಟ ಅಂತ ಹೇಳಿದ್ನಂತೆ. ಅವನು ಬರಲಿ ಬಿಡಿ ಸರ್ ಅಂತ ಅವ್ನು ಬರಬೇಕು. ನಮಗೆ ಈ ಥರ ಮಾಡವನೇ, ಅದೇ ಯಾರಿಗೂ ಬರಬಾರ್ದು ಈ ಥರ. ಅವನ ಹೆಸರು ಅಶೋಕ ಅಂತ, ನಮ್ಮ ತಾಯಿ ಹೆಸರು ರಾಮಕ್ಕ ಅಂತ, ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ ಅಂತ, ನನ್ನ ಹೆಸರು ಶ್ರೀನಿವಾಸ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡೆ ತಾಲೂಕಲ್ಲಿ ಚಿನ್ನಹಳ್ಳಿ ವಿಲೇಜಲ್ಲಿ ಲಾಸ್ಟ್ ವರ್ಷ ಆಗಸ್ಟದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಕೇಸ್ ರಿಗಾರ್ಡಿಂಗ್ ತಾಯಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದರೆ ಅವರದ್ದು ಸ್ವಂತ ಮಗ ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಒಂದು ರೇಪ್ ಕೇಸ್ ಮತ್ತು ಅಸಾಲ್ಟ್ ಕೇಸ್ ರಿಜಿಸ್ಟರ್ ಮಾಡಿ ಆ ಟೈಮ್ಗೆ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ಆಫೀಸರ್ಸ್ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಕೇಸ್ದು ಬೇಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಅದೇ ಥರ ಕೋರ್ಟಲ್ಲಿ ಕೂಡ ನಮಗೆ ಸಹಕಾರ ಸಿಕ್ಕಿದೆ ಎಲ್ಲ ಥರದ್ದು. ಅದೇ ಕಾರಣ ಬಗ್ಗೆ ಈಗ ರೀಸೆಂಟಾಗಿ ಸೆಷನ್ಸ್ ಕೋರ್ಟಿಂದ ಆ ಕೇಸಲ್ಲಿ ಆರೋಪಿ ಹೆಸರು ಅಶೋಕ್, ಅರೌಂಡ್ 38 ಇಯರ್ಸ್ ಇದೆ ಅವ್ರದ್ದು. ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟು ಶಿಕ್ಷೆ ಆಗಿದೆ ಮತ್ತು 25,000 ಫೈನ್ ಆಗಿದೆ. ಸೊ ಈ ಕೇಸಲ್ಲಿ ನಮ್ಮ ಕನ್ಸರ್ನ್ಡ್ ಆಫೀಸರ್ಸ್ DYSP ಶಿವಕುಮಾರ್ ಮತ್ತು ಆ ಟೈಮ್ಗೆ ಆ ಕೇಸ್ದು IO ನ್ಯಾಸ್ಬೇಕ್ ಚೆನ್ನಾಗಿ ಕೆಲಸ ಮಾಡಿ ಈ ಕೇಸ್ಗೆ ಒಂದು ಫೈನಲ್ ಕನ್ಕ್ಲೂಷನ್ಗೆ ತಂದಿದ್ದಾರೆ ಮತ್ತು ಒಂದು ಶಿಕ್ಷೆ ಆಗಿದೆ ಆರೋಪಿಗೆ. ಸೊ ಅದು ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ ಕಿ ಈ ಥರದ್ದು ಅಮಾನವೀಯ ಕೃತ್ಯ ಯಾರು ಮಾಡ್ತಾರೋ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ. ಸರ್, ಅವ್ರನ್ನ ಈಗ ಅದು ಜೈಲಲ್ಲಿದ್ದಾರೆ. ಆಮೇಲೆ ಶಿಫ್ಟಿಂಗ್ ವಗೇರೆ ಏನಾದರೂ ಆಗುತ್ತೆ ಅದು ನಾವು ಚೆಕ್ ಮಾಡ್ತೀವಿ. ನಮ್ಮ ಒಂದು ಜಿಲ್ಲೆಯಲ್ಲಿ ಈ ಥರದ ಒಂದು ಕೇಸಸ್ ಏನಾದರೂ ಜಾಸ್ತಿ ಇದೆಯಾ? ಇದೇ ಮೊದಲ ಬಾರಿ? ಇಲ್ಲ, ಈ ಥರದ್ದು ಕೇಸಸ್ ಜಾಸ್ತಿ ಇಲ್ಲ. ಅದು ತುಂಬ ರೇರೆಸ್ಟ್ ಆಫ್ ದ ರೇರ್ ಕ್ರೈಮ್ಸ್ ಥರ ಇದೆ. ಈ ಥರ ತಾಯಿ ಮೇಲೆ ಈ ಥರ ಯಾರು ಮಗ ಮಾಡಿದ್ದಾರೆ, ಈ ಥರದ್ದು ಬೇರೆ ಯಾವುದೇ ಕೇಸಸ್ ಎಲ್ಲ ಈಗ ಪ್ರೆಸೆಂಟ್ ನಮ್ಮಲ್ಲಿ. ಆ ಥರ ಮಾಡಬೇಕಾದ್ರೆ ಅವ್ರನ್ನ ಎಲ್ಲ ಪ್ರಜ್ಞಾಹೀನವಾಗಿ ಅದು ನೋಡಿ, ನಮಗೆ ಸ್ಟೇಟ್ ಆಫ್ ಮೈಂಡ್ ಹೇಗೆ ಥರ ಇದೆ ಅದು ಹೇಳೋಕ್ಕೆ ಆಗಲ್ಲ. ಬಟ್ ಅವ್ರದ್ದು ಫ್ಯಾಮಿಲಿ ವಗೇರೆ ಎಲ್ಲ ಬಿಟ್ಟು ಹೋಗಿದ್ದಾರೆ, ವೈಫ್ ವಗೇರೆ ಅವ್ರದ್ದು ಗಲಾಟ ಮಾಡಿ ಬಿಟ್ಟು ಹೋಗಿದ್ದಾರೆ. ಒಬ್ಬರೇ ಇದ್ದೀರಾ ಮತ್ತು ತುಂಬ ಕುಡಿತಾ ಇದ್ದೀರಾ. ಬಟ್ ಆಮೇಲೆ ಕೂಡ ಈ ಥರದ್ದು ಆ್ಯಕ್ಟಿವಿಟೀಸ್ ತುಂಬ ರೇರೆಸ್ಟ್ ಆಫ್ ದ ರೇರ್ ಅಮಾನವೀಯ ಕೃತ್ಯ ಥರ ಇದೆ. 100% ಈ ಥರದ್ದು ಸಿಚುವೇಷನಲ್ಲಿ ಶಿಕ್ಷೆ ಆಗಬೇಕು. ಗುಡಿಬಂಡೆ ಮೂಲದ ಅಶೋಕ್ ಅಪರಾಧಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ, ಪಾಪಿ ಮಗನೊಬ್ಬ ತನ್ನ ತಾಯಿಯ ಮೇಲೆ ಅತ್ಯಾಚಾರ ಎಸಗಿದ್ದ ಈ ಪ್ರಕರಣ ಸಂಬಂಧ ಇಂದು ತೀರ್ಪು ಪ್ರಕಟವಾಗಿದ್ದು, ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ 25,000 ದಂಡವನ್ನ ಕೋರ್ಟ್ ವಿಧಿಸಿದೆ.
ಇನ್ನು ಅಶೋಕ್ ಎಂಬ ಆರೋಪಿ ತನ್ನ ತಾಯಿ ರಾಮಕ್ಕ ಅವರನ್ನ ತಿಪ್ಪೆಗೆ ಎಳೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಈ ಅಮಾನುಷ್ಯ ಘಟನೆ ಕಳೆದ ವರ್ಷ ಆಗಸ್ಟ್ 5, 2024ರಂದು ನಡೆದಿತ್ತು. ನಂತರ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಪೊಲೀಸರ ತ್ವರಿತ ತನಿಖೆ ಘಟನೆ ನಂತರ ಪೊಲೀಸರು ಶೀಘ್ರ ತನಿಖೆ ನಡೆಸಿ ದೋಷಾರೋಪಣಾ ಪತ್ರ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಸಾಕ್ಷ್ಯಾಧಾರಗಳನ್ನ ಪ್ರಸ್ತುತಪಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶ ಶ್ರೀಕಾಂತ್ ರಾಜು ಎಸ್ವಿ ಅವರು ಕಠಿಣ ಶಿಕ್ಷೆಯನ್ನ ಪ್ರಕಟಿಸಿದ್ದಾರೆ. ಒಟ್ಟಾರೆಯಾಗಿ ಹೆತ್ತ ತಾಯಿಯನ್ನೇ ಬಲಾತ್ಕಾರ ಮಾಡಿದ ಕ್ರೂರ ಪಾಪಿ ಮಗನಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದ್ದು, ಮುಂದೆ ಇಂತಹ ಒಂದು ಘಟನೆ ಎಲ್ಲೂ ಆಗದಂತೆ ಮತ್ತು ನಡೆಯದಂತೆ ನ್ಯಾಯಾಲಯವು ಒಳ್ಳೆಯ ತೀರ್ಮಾನ ಕೈಗೊಂಡಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಸಿರಾಜ್ ಅಹಮದ್, ಮಧುಗಿರಿ ನ್ಯೂಸ್.